ಹೋಮ್ ಬೀಚು ಎಲ್ಲ ಮುಗಿಸ್ಕೊಂಡು ಉಡುಪಿ ರೆಸ್ಟೋರೆಂಟಲ್ಲಿ ಟಿಫನ್ ಮಾಡಿ ಇವಾಗ ನಮ್ಮ ಪ್ರಸಿದ್ಧವಾದಂತಹ ಯಾಣಕ್ಕೆ ಹೋಗೋಣ ಅಂತ ಹೋಗ್ತಾ ಇದೀವಿ. ಇದು ವಿಡಿಯೋ ಬಂದು ಪಾರ್ಟ್ 2. ಲೇಟ್ ಆಯ್ತು ಯಾಕಂದ್ರೆ ಹುಷಾರಿರ್ಲಿಲ್ಲ ನನ್ಗೆ, ಹಾಗಾಗಿ ಅಪ್ಲೋಡ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ. ಇವಾಗ ಯಾಣಕ್ಕೆ ಹೋಗೋಣ ಅಂತೇಳಿ ಯಾಣದಿಂದ ಶಿರ್ಸಿ ಮಾರಿಕಾಂಬಾಗ್ ಹೋಗೋಣ ಅಂತ ಹೋಗ್ತಾ ಇದೀವಿ. ಫಸ್ಟ್ ಯಾಣ ನೋಡ್ಕೊಂಡು ಆಮೇಲೆ ಶಿರ್ಸಿ ಮಾರಿಕಾಂಬಾಗೆ ಹೋಗೋಣ ಅಂತ ಹೇಳಿ. ಚೆನ್ನಾಗಿದೆ, ಬಟ್ ನಮ್ಗೆ ಇಷ್ಟ ಆಯ್ತು. ಬಟ್ ತುಂಬಾ ಬಿಸಿಲಿದೆಯಲ್ಲ ನೋಡಿ. ಪಾಪು ಕಾರ್ ಬೆಡ್ ಹಾಕಿದ್ದೀವಿ, ಪಾಪ ಆರಾಮಾಗಿ ಮಲ್ಕೊಂಡಿದ್ದ. ಯಾಣಾಗಿ ಬಂದ್ವಿ. ಮೇಲೆ ಟ್ರೆಕ್ಕಿಂಗ್ ಹೋಗ್ಬೇಕಂದ್ರೆ 15 ರುಪೀಸ್ ಟಿಕೆಟ್ ಮಾಡಿಸ್ಕೊಬೇಕು. ನಾವಿಲ್ಲಿ ಸೋಡಾ ಕುಡ್ದ್ಬಿಟ್ಟು ಹೋಗೋಣ ಅಂತ ಹತ್ತುತ್ತಾ ಇದೀವಿ ಇವಾಗ. ಬಟ್ ಅಲ್ಲಿ ಏನಂದ್ರೆ ವಾಟರ್ ಬಾಟಲ್ ಮೇಲ್ ತಗೊಂಡೋಗ್ತೀವಿ ಅಂದ್ರೆ 50 ರುಪೀಸ್ ಡೆಪಾಸಿಟ್ ಮಾಡ್ಬೇಕು. ಮತ್ತೆ ಅದೇ ವಾಟರ್ ಬಾಟಲ್ ತಂದು ತೋರಿಸಿದ್ರೆ 50 ರುಪೀಸ್ ರಿಟರ್ನ್ ಮಾಡ್ತಾರೆ. ಇವರು ಶಿವಮೊಗ್ಗದವರು, ಅಲ್ಲಿ ಫ್ರೆಂಡ್ ಆಗಿದ್ದು. ಪಾಪುಗೆ ಬಿಸ್ಕೆಟ್ ಜ್ಯೂಸ್ ಎಲ್ಲ ಕೊಟ್ರು. ಪಾಪುಗ್ ಬಿಸ್ಕೆಟ್ ತಗೊಂಡೋಗೋದು ಮರ್ತೋಗ್ಬಿಟ್ಟಿದೆ. ತಿನ್ನೋದಕ್ಕೆ ಅವನಿಗೆ ಕೊಡ್ಲಿಕ್ಕೆ ಏನು ತಗೊಂಡೋಗಿರ್ಲಿಲ್ಲ. ಮತ್ತೆ ತುಂಬಾ ಜೋಕ್ಸ್ ಮಾಡ್ಕೊಂಡ್ ಬಂದ್ರು. ಅವ್ರ ಬಾಸ್ ಸಿಕ್ಕಿದ್ರಿಂದ ನಾನ್ ಬರೋದೇ ಇಲ್ಲ ಮೇಲೆ ಅಂತ ಅರ್ಧಕ್ಕೆ ಕುತ್ಕೊಂಡಿದ್ದೆ. ಅವರು ಮಾತಾಡ್ಕೊಂಡು ನಗ್ಸ್ಕೊಂಡು ಹತ್ತಿ ಯಾಣ ನೋಡ್ಲಿಕ್ಕೆ ಬಂದ್ವಿ ಫೈನಲಿ. ಸ್ಟೆಪ್ಸ್ ಇರೋ ಕಡೆ ಹತ್ತಕ್ಕಾಗೋದಿಲ್ಲ, ಬೇಗ ಸ್ಟ್ರೈನ್ ಆಗ್ಬಿಡುತ್ತೆ, ಟೈರ್ಡ್ ಆಗ್ಬಿಡುತ್ತೆ. ಬಟ್ ಮಾಮೂಲಿ ಈ ನಡ್ಕೊಂಡು ಹೋದ್ರೆ ಏನ್ ಅನ್ಸೋದಿಲ್ಲ. ಪಾಪು ಕೂಡ ಅಳ್ತಾ ಇದ್ದ, ಬಿಸಿಲು ಈ ಬಿಸಿಲು. ಈಗ ಯಾಣ ಕ್ಷೇತ್ರಕ್ಕೆ ಬಂದ್ವಿ. ಬಂದು ಶಿವಪ್ಪ ಇರೋದಲ್ಲಿ ದರ್ಶನ ಮಾಡ್ಕೊಂಡು ಹಾಗೆ ಟೆಂಪಲ್ ಸುತ್ತ ಒಂದ್ ರೌಂಡ್ ಯಾಣ ಬೆಟ್ಟದೊಳಗಡೆ ಹೋಗೋದು ನೋಡ್ಕೊಂಡು ಬಂದ್ವಿ. ಚೆನ್ನಾಗಿದೆ ಪ್ಲೇಸು. ಮಳೆಗಾಲದಲ್ಲಿ ತುಂಬಾ ಚೆನ್ನಾಗಿರುತ್ತಂತೆ, ಬಟ್ ಜಿಗ್ನೆಗಳು ಜಾಸ್ತಿ ಇರುತ್ತಂತೆ ಆ ಟೈಮ್ನಲ್ಲಿ. ಸ್ವಲ್ಪ ನೋಡ್ಕೊಂಡು ಓಡಾಡ್ಬೇಕಷ್ಟೇನೆ. ಮತ್ತೆ ಸ್ವಲ್ಪ ಬಂಡೆನೂ ಜಾರುತ್ತಂತೆ, ಅಲ್ಲಿಯವ್ರು ಹೇಳ್ತಾ ಇದ್ರು ಹಾಗಂತ. ಪ್ಲಾಸ್ಟಿಕ್ದು ಅಲ್ಲಿ, ಯಾಕಂದ್ರೆ ಪ್ಲಾಸ್ಟಿಕ್ ನಾವು ಕಾಡ್ಗಾಗ್ಲಿ ನೀರಿಗಾಗ್ಲಿ ಎಸೆದ್ರೆ ಬಟ್ ಅದನ್ನ ಪ್ರಾಣಿಗಳೆಲ್ಲ ತಿನ್ಬಿಟ್ಟು ಸುಮ್ನೆ ನಮ್ಮಿಂದ ನಾಶ ಮಾಡಕ್ ಹೋಗ್ಬಾರ್ದು. ನಮ್ಮ ಮುಂದಿನ ಪೀಳಿಗೆಗೆ ಬೇಕಾಗುತ್ತಲ್ಲ ಕಾಡು. ನಾವು ಹತ್ಬಿಟ್ಟು ಹೋಗ್ತಾ ಇದೀವಿ. ಪ್ಲಾಸ್ಟಿಕ್ ಅವ್ರು ಮಾಡಿರೋದು ಕರೆಕ್ಟ್. ಪ್ಲಾಸ್ಟಿಕ್ 4,00,000 ವರ್ಷ ಆದ್ರೂ ಕೂಡ ಅದು ಕರ್ಗೋದಿಲ್ಲ, ಏನೂ ಆಗೋದಿಲ್ಲ ಅದು. ಹಾಗಾಗಿ ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡ್ಬೇಕು. ಹತ್ಬಿಟ್ಟು ಹೋಗ್ತಾ ಇದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ, ಎಲ್ಲ ಕೊರ್ದಿರೋದು ನೀರು ಬಿದ್ದು ಬಿದ್ದು. ಶಾರ್ಪ್ ಇದಾವೆ ಕಲ್ಗಳಂದ್ರೆ, ತುಂಬಾ ಶಾರ್ಪ್ ಇದೆ. ತುಂಬಾ ಚೆನ್ನಾಗಿತ್ತು, ತಣ್ಣಗಾಗ್ತಾ ಇತ್ತು. ಅದ್ರೊಳಗಡೆ ಹೋಗಿದ ತಕ್ಷಣ ತಣ್ಣಗಾಗ್ತಾ ಇತ್ತು. ನಮ್ಗೆ ಫುಲ್ ಖುಷಿ ಆಯ್ತು. ಆಕ್ಚುಲಿ ದಿಢೀರ್ ಪ್ಲಾನ್ ಮಾಡ್ಕೊಂಡು ಹೋಗಿದ್ದಕ್ಕೂ ಸಾರ್ಥಕ ಆಯ್ತು ಅಂತ ಅನಿಸ್ತು ನಮ್ಗೆ. ಬಟ್ ತುಂಬಾ ಶೆಕೆ. ನಾವು ಬೆಳಗ್ಗೆನೆ ಚೆಕ್ಔಟ್ ಮಾಡ್ಬಿಟ್ವಿ ಗೋಕರ್ಣದಲ್ಲಿ ರೂಮ್ನ. ನಾವು ಬೀಚಲ್ಲಿ ಹೋಗಿ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಸ್ನಾನ ಮಾಡ್ಕೊಂಡು ಬರೋಣ ಅಂತ ಹೋಗಿದ್ವಿ. ಬಟ್ ಅಲ್ಲಿ ನಮ್ಗೆ ಇಷ್ಟ ಆಗ್ಲಿಲ್ಲ, ಸೊ ಹಾಗಾಗಿ ಹಾಗೆ ಬಂದ್ಬಿಟ್ವಿ. ಬರ್ಬೇಕಾದ್ರೆ ಒಂದು ನದಿ ನೋಡ್ಕೊಂಡ್ ಬಂದ್ವಿ. ನದಿ ಹರಿತಾ ಇತ್ತು. ಯಾಣ ನೋಡ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ಸ್ವಲ್ಪ ಹೊತ್ತು ಆಟ ಆಡ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಬಂದ್ವಿ. ಹೋಗ್ಬೇಕಾರೆ ಅಲ್ಲಿ ಸ್ವಲ್ಪ
ಅವತ್ತು ಆಟ ಆಡ್ಕೊಂಡು ಎಲ್ಲಾರು ಸ್ನಾನ ಎಲ್ಲ ಮಾಡ್ಕೊಂಡು ನಿನ್ನ ಪಾಪುಗೂ ಸಮೇತ ಸ್ನಾನ ಮಾಡಿಸಿ ಅಲ್ಲೇ ನದಿಯಲ್ಲಿ ತುಂಬಾ ಚೆನ್ನಾಗಿತ್ತು. ಪಾಪಗಾಗಿ ಮೈಗೆ ಸ್ನಾನ ಮಾಡಿಸಿದ್ದಷ್ಟೇ, ತಲೆಗೇನ್ ಮಾಡ್ಸಕ್ ಹೋಗ್ಲಿಲ್ಲ. ಸ್ನಾನ ಮಾಡ್ಕೊಂಡು ಬಂದ್ವಿ. ಕಟ್ಟು ಪೀಸನ್ನ ಹಾಗೆ ಇಟ್ಟಿದಾರೇನೋ ಅನ್ನೋ ತರ ಇದೆ. ಇಳಿತಾ ಇದ್ವಿ. ಇವಾಗ ವಿಡಿಯೋ ಲೆಂತ್ ಆಯ್ತು ಅನ್ಸುತ್ತೆ, ಬಟ್ ಬೇಜಾರ್ ಮಾಡ್ಕೊಂಬೇಡಿ. ಇಲ್ಲಿ ಸ್ನಾನ ಮಾಡ್ಕೊಂಡು ರಿಟರ್ನ್ ಹೋಗ್ತಾ ಇದ್ವಿ. ಶಿರ್ಸಿ ಮಾರಿಕಾಂಬಾಗ್ ಹೋಗೋಣ ಅಂತ ಹೋಗ್ತಾ ಇದ್ವಿ. ಶಿರ್ಸಿ ಮಾರಿಕಾಂಬ ಜಾತ್ರೆ ನಡೀತಾ ಇತ್ತು, ಬಟ್ ಟೆಂಪಲ್ಗೂ ಅಲ್ಗೂನು ಒಂದು ಅರ್ಧ ಕಿಲೋಮೀಟರ್ ಇತ್ತು. ನಾವೇನ್ ಜಾತ್ರೆಗೆ ಹೋಗ್ಲಿಲ್ಲ. ಮಾರಿಕಾಂಬಾ ಟೆಂಪಲ್ಗೆ ಹೋಗಿ ದರ್ಶನ ಮಾಡ್ಕೊಂಡು, ನಾವು ಫಸ್ಟ್ ಟೈಮ್ ಹೋಗಿದ್ದು ಮಾರಿಕಾಂಬಾ ಟೆಂಪಲ್ಗೆ. ದರ್ಶನ ಮಾಡ್ಕೊಂಡು ಇಲ್ಲೂ ಏನು ತಗೊಳ್ಳಿಲ್ಲ ಪಾಪುಗೆ. ಎಲ್ಲೇ ಹೋದ್ರು ಬಾಲ್ ಮಾತ್ರ ಕೇಳ್ತಾನೆ, ಒಂದ್ ಬಾಲ್ ತಗೊಂಡ್ವಿ. ಮತ್ತೆ ಏನು ತಗೊಳ್ಳಿಲ್ಲ. ದರ್ಶನ ಮಾಡ್ಕೊಂಡು ರಿಟರ್ನ್ ಬೆಂಗ್ಳೂರ್ಗೆ ಹೋಗೋಣ ಅಂತ ಹೇಳಿ ಬಂದ್ವಿ. ಅರ್ಧ ಬಂದ್ಬಿಟ್ಟಿದ್ವಿ, ಅರ್ಧ ಎಲ್ಲ ಒಂದ್ ಕಾಲ್ ಭಾಗ. ಆಮೇಲೆ ಇದ್ದಕ್ಕಿದ್ದಾಗ ಒಂದು ಹೋಟೆಲ್ ಹತ್ರ ಹಾಕಿದ್ವಿ ಹೈವೇನಲ್ಲಿ. ಹೋಗಿದ್ದಾಗಿದ್ದಾಗೆ ಬಾದಾಮಿ ಬಂದಿದ್ವಿ. ಬಾದಾಮಿ ಬನಶಂಕರಮ್ಮನ ತುಂಬಾ ವರ್ಷಗಳಿಂದ ಬಾದಾಮಿಗೆ ಹೋಗಿ ನೋಡ್ಬೇಕಂತ ತುಂಬಾ ಆಸೆ ಇತ್ತು, ಹೋಗಕ್ಕೆ ಆಗಿರ್ಲಿಲ್ಲ. ಅದಕ್ಕೆ ಹೇಗೂ ಬಂದಿದೀವಿ, ನೋಡ್ಕೊಂಡು ಹೋಗೋಣ ಅಂತ ಹೇಳಿ ರಿಟರ್ನ್ ಮತ್ತೆ ಬಂದ್ವಿ. ಗದಗ್ ಹತ್ರ ಏನಾಯ್ತು ಅಂದ್ರೆ, ನನ್ನ ನಾದ್ನಿಯವ್ರ ಕಾರ್ದು ಬ್ರೇಕ್ ಪ್ಯಾಡ್ ಹೋಗ್ಬಿಟ್ಟಿತ್ತು. ಅಲ್ಲಿ ನೋಡಿದ್ರೆ ನೈಟು ಊರೊಬ್ಬ ಏನೋ ನಡೀತಾ ಇತ್ತು ಒಂದಕ್ಕೆ ಏರಿಯಾದಲ್ಲಿ. ನೈಟ್ ಹೊತ್ತು ಯಾರು ಸಿಗ್ಲಿಲ್ಲ. ಬಟ್ ಅಲ್ಲಿ ಪೊಲೀಸ್ ಅವರೆಲ್ಲ ಹೊಯ್ಸಳ ಇರುತ್ತಲ್ಲ, ಅವರು ಸ್ವಲ್ಪ ಹೆಲ್ಪ್ ಮಾಡಿದ್ರು. ಕೆಲವೊಂದು ನಂಬರ್ ಎಲ್ಲ ಕೊಟ್ರು. ಬಟ್ ಅವರು ಇಷ್ಟೊತ್ನಲ್ಲಿ ಬರಕ್ಕಾಗಲ್ಲ ಅಂತ ಹೇಳಿದ್ರು. ಸೊ ನೈಟ್ ಎಲ್ಲ ಕಾರಲ್ಲೇ ಇದ್ದು ಎಲ್ಲ ವಿಡಿಯೋ ಮಾಡ್ಕೊಳಕ್ ಆಗ್ಲಿಲ್ಲ, ಟಯರ್ಡ್ ಆಗ್ಬಿಟ್ಟಿದ್ದು. ಕಾರಲ್ಲೇ ಮಲಗಿದ್ದು. ಎದ್ಬಿಟ್ಟು ಬೆಳಗ್ಗೆ ಹೋಗಿ ಎಲ್ಲ ಹಾಕ್ಸ್ಕೊಂಡ್ ಬಂದ್ವಿ ಬಾದಾಮಿಗೆ. ಬಾದಾಮಿಲಂತೂ ಸಖತ್ತು ಬಿಸಿಲು, ತುಂಬಾನೇ ಬಿಸಿಲಿತ್ತು. ಮತ್ತೆ ಬಾದಾಮಿ ಬನಶಂಕರಮ್ಮ ದೇವಸ್ಥಾನ ಬಂದ್ವಿ. ಅಲ್ಲಿ ಸ್ನಾನಗೆಲ್ಲ ತುಂಬಾ ಅನುಕೂಲ ಆಯ್ತು. ಸ್ನಾನ ಮಾಡ್ಕೊಂಡು ರೆಡಿ ಆಗ್ಬಿಟ್ಟು ಬಾದಾಮಿ ಬನಶಂಕರಮ್ಮನ ದರ್ಶನ ಮಾಡೋಣ ಅಂತ ಹೇಳಿ ಹೋಗ್ತಾ ಇದ್ವಿ. ಹೋಗಿ ನಾನು ಮಡ್ಲಕ್ಕಿ ತಗೊಂಡ್ ಹೋಗ್ಬೇಕಿತ್ತು, ಬಟ್ ಅದು ಇನ್ನೊಂದ್ಸರಿ ನಮ್ಗೆ ಗೊತ್ತಿರ್ಲಿಲ್ಲ, ಪ್ಲಾನ್ ಇರ್ಲಿಲ್ಲಲ್ಲ. ಸೊ ಅದಕ್ಕೆ ತಗೊಂಡೋಗ್ಲಿಲ್ಲ. ನೆಕ್ಸ್ಟ್ ಮಡ್ಲಕ್ಕಿನ ತಗೊಂಡೋಗಿ ಕೊಡ್ಬೇಕು. ಹೋದ್ವಿ, ತುಂಬಾನೇ ಬಿಸಿಲಿದೆ. ಅಯ್ಯೋ ಬಾದಾಮಿಲಿ ಏನಂದ್ರೆ, ಊಟ ತಗೊಳ್ಳಿ, ಊಟ ತಿನ್ನಿ, ಬನ್ನಿ. ಮೊದ್ಲು ಅವ್ರು ಏನಂತ ಕರೆಯೋದಂದ್ರೆ, ಬನ್ನಿ ಸರ ಊಟ ಮಾಡ್ರಿ ಅಂತ ಕರೀತಾರೆ. ಸೊ ಊಟ ಮಾಡದ್ಮೇಲೆ ಗೊತ್ತಾಗತ್ತೆ ನಾವು ಅವ್ರಿಗೆ ದುಡ್ಡು ಪೇ ಮಾಡ್ಬೇಕಂತ. ಆ ರೇಂಜಲ್ಲಿ ಕರೀತಾರೆ. ಬಟ್ ನಾವು ಊಟ ಮಾಡ್ಲಿಲ್ಲ, ನಾವು ದೇವಸ್ಥಾನದಲ್ಲೇ ಊಟ ಮಾಡಿದ್ವಿ. ಆ ತರ ಕರೀತಾರೆ, ಅವ್ರು ಕರೆಯೋ ಸ್ಟೈಲ್ ಆ ತರ ಇರುತ್ತೆ. ಮತ್ತೆ ಬನಶಂಕರಮ್ಮನ್ಗೆ ಹರಕೆ ಎಲ್ಲ ಹೊತ್ಕೊಂತಾರಂತೆ. ಅಲ್ಲಿ ಸಿಹಿ ಅಡ್ಗೆ ಮಾಡೋದಂತೆ. ಅಲ್ಲಿ ಅರ್ಚಕರು ಹೇಳಿದ್ರು, ಸಿಹಿ ಅಡ್ಗೆ ಮಾಡೋದು, ಕಡುಬು ಮತ್ತೆ ಬೇರೆ ಅಲ್ಲಿ ಕೇಳ್ಕೊಂಡು ಏನ್ ಇಷ್ಟ ಅಮ್ಮನ್ಗೆ ಅದನ್ನ ಮಾಡಿ ಅಲ್ಲಿ ಕೊಡೋದಂತೆ. ಮತ್ತೆ ಊಟಕ್ಕೆ ಕ್ಯೂ ನಿಂತಿದ್ವಿ. ನೋಡಿ ಇಲ್ಲಿ ತುಂಬಾ ಜನ ಇದ್ದಾರೆ, ಕ್ಯೂ ನಿಂತಿದ್ವಿ ಊಟ ಮಾಡ್ಲಿಕ್ಕೆ. ಅಲ್ಲೇನಂದ್ರೆ ಊಟ ಎಲ್ಲ ಚೆನ್ನಾಗಿತ್ತು, ನೀರ್ ಮಾತ್ರ ಒಂದೇ ಸಲ ತೋರ್ಸಿದ್ದು. ಬಾಯ್ ಬಿಟ್ಟು ಕೇಳಿದ್ರು ಸಹ ಅವರು, ತೋರ್ಸಿದೀವಲ್ಲ ಒಂದ್ಸಲ, ಕೊಟ್ಟಿದೀವಲ್ಲ ಅಂತ ಹೇಳಿದ್ರು. ಅದೊಂದು ಸ್ವಲ್ಪ ಬೇಜಾರಾಯ್ತು. ಅದರ್ವೈಸ್ ಎಲ್ಲ ಚೆನ್ನಾಗಿತ್ತು. ನೀರ್ ಮಾತ್ರ ಅದು ಕೊಟ್ಟಿದೀವಲ್ಲ ಒಂದ್ಸಲ ಅಂತ ಹೇಳಿದ್ರು ಅಷ್ಟೇನೆ. ಅದೆಲ್ಲ ಬಾದಾಮಿ ನೋಡ್ಕೊಂಡು ರಿಟರ್ನ್ ಬ್ಯಾಂಗ್ಳೂರ್ಗ್ ಬಂದ್ವಿ.